ಮಧುರಮ್ಮನ ಪೂಜೆ ಆಗ್ಬೇಕೋ ಬೇಡವೋ? ಉಗ್ರ ನರಸಿಂಹನ ಪೂಜೆ ಆಗ್ಬೇಕೋ ಬೇಡವೋ? ಗಣೇಶನ ಮೆರವಣಿಗೆ ಆಗ್ಬೇಕೋ ಬೇಡವೋ? ಆಗಬೇಕು ಅಂತಂದ್ರೆ ನಾವೆಲ್ಲ ಒಂದು. ಕೆಲವರು ಕುತಂತ್ರಿಗಳು ಓಟಿನ ಆಸೆಗೋಸ್ಕರ ಹಿಂದೂ ಸಮಾಜವನ್ನು ಹೊಡಿತಾರೆ, ಹಿಂದೂ ಸಮಾಜವನ್ನು ಹೊಡೆಯುವಂತ ಷಡ್ಯಂತ್ರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಕರೀತಾರೆ. ಅವರು ಬಾಂಬ್ ಹಾಕಿದ್ರು ಬ್ರದರ್ಸ್ ಅಂತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂದ್ರು ಬ್ರದರ್ಸ್ ಅಂತಾರೆ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಆವಾಗ ಸುಮ್ಮನಾದ್ವಿ, ಈಗ ಫಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂವೊಂದಿಗೆ ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ. ನಾನು ನಿಮಗೆ ಹೇಳೋದಿಷ್ಟೇನೆ, ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶನೂ ನಾಶ ಮಾಡಬೇಡಿ. ನೀವು ನಾಶವಾದ್ರೂ ಪರವಾಗಿಲ್ಲ, ದೇಶ ನಾಶ ಆಗೋದಕ್ಕೆ ಮಂಡ್ಯ ಜನ ಬಿಡಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಇರ್ತಾರೆ ನಮ್ಮ ರವಿಯವರು ಮಾತಾಡಿದ್ರು, ನಮ್ಮ ತಮ್ಮಣ್ಣವರು ಇದ್ದಾರೆ, ನಮ್ಮ ನಾಗಮಂಗಲದ ಗೌಡರು, ಸುರೇಶ್ ಗೌಡರು, ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂತ ಶ್ರೀಮತಿ ಸುಮಲತಾ ಅವರು, ನಮ್ಮ ಸ್ವಾಮಿಯವರು, ನಮ್ಮ ಶ್ರೀರಂಗ ಕೇರ್ಪೇಟೆ ಮಂಜಣ್ಣ ಅವರು, ಶ್ರೀವತ್ಸ ಅವರು, ನಮ್ಮ ಶಿವಮೊಗ್ಗದಿಂದ ಬಂದಿದ್ದಾರೆ ಚೆನ್ನು ಅವರು, ರಾಮಚಂದ್ರ ಅವರು, ರಮೇಶ್ ಅವರು, ಇರಲಿ, ನಮ್ಮ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಶ್ರೀರಂಗಪಟ್ಟಣದ ಸಚಿವರು, ತಾಯಂದಿರು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಮೊನ್ನೆ ಒಬ್ಬ ತಾಯಿ, ಒಬ್ಬ ಹೆಣ್ಣುಮಗಳು, ಅವಳು ಮಾಧ್ಯಮದ ಮುಂದೆ, ಟಿವಿ ಮುಂದೆ ಕೂತ್ಕೊಂಡು ಆ ರಸ್ತೆಯಲ್ಲಿ ಭಾಗ ಪಡ್ಕೊಂಡು ಇದೇನು ಮಿನಿ ಪಾಕಿಸ್ತಾನ ಅಂತ ಧೈರ್ಯದಿಂದ ಕೇಳಿದ್ರು. ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ಒಡೆಗೆ ಫೇಮಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನೀವು ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ ತಲೆ ಮೇಲೆ ಹೇಳಿದ್ರು ಅವರು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ಈ ಬಾಬರ ಇವೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು. ಭಾರತ ಮಾತೆಗೆ ಜೈ ಅನ್ನೋರಿಗೆ ಮಾತ್ರ ಇಲ್ಲಿ
ಸಿದ್ದರಾಮಯ್ಯವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಬೇಕು. ಟೋಪಿ ರಾಮಯ್ಯ ಆದ್ರೆ ಮಂಡ್ಯ ಜನತೆ ಬಂದು ಟೋಪಿ ಹಾಕಕ್ ಬರಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು. ಯಾವ ಮಾಡಿದ್ರೆ ಮಂಡ್ಯದವ್ರು ಏನು ಮಂಡ್ಯ ಗಂಡು ಗೊತ್ತಲ್ಲ ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಒಂದು ಧರ್ಮಸ್ಥಳ ಆಯ್ತು. ಬುರ್ಡೆ 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 ಅಂತ ಹುಡುಕಿದ್ರು, ಸಿಕ್ತ ಬುರ್ಡೆ. ಯಾರು ಬುರ್ಡೆ ಗೊತ್ತಾಯ್ತಾ? ಗೊತ್ತಾಯ್ತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು, ಅಯ್ಯಪ್ಪ ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವೆರಡು ಆದ್ಮೇಲೆ ಈಗ ಎಲ್ಲಿ ಬಂದಿದ್ದಾರೆ? ಚಾಮುಂಡೇಶ್ವರಿಗೆ. ಚಾಮುಂಡಿ ದೇಶ ಯಾರ್ದು? 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 ಡಿ ಕೆ ಶಿವಕುಮಾರ್ ಕೇಳಿಸ್ರಿ, ಅವ್ರು ಹೇಳಿದ್ದಾರೆ ನಮ್ದಲ್ಲ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಕೇಳಬೇಕು, ಯಾರ್ದು ಚಾಮುಂಡೇಶ್ವರಿ? ಮುತ್ತೂರಮ್ಮ ಯಾರ್ದು? ಬಂದ್ರೆ ಏನ್ ಮಾಡ್ತೀರಿ ಅಂತ ಹೇಳ್ಬೇಕು ಅವ್ರಿಗೆ. ಏನ್ ಮಾಡ್ತೀರಿ ಅಂತ ಹೇಳ್ಬೇಕು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು. ಚಾಮುಂಡೇಶ್ವರಿನೂ ಬಿಡಲ್ಲ, ಮದ್ದೂರಮ್ಮನೂ ಬಿಡಲ್ಲ. ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲ ಸೇರಿರೋದು. ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಿದ್ದಾಯ್ತು, ಏನು ಸಿಗ್ಲಿ? ನಾನು ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಒಂದು ಮಸೀದಿ ಬುರುಡೆ ಮಾಡಿ ಮೂಡ ಹುಡುಕಿದ್ದೀರಾ ಹೋಗಿ ಎಲ್ಲ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬುಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದೆಯಾ ಸಿದ್ದರಾಮಯ್ಯನವರೇ? ಬುರುಡೆ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ಹೆಣ ಉಳೋದು ಎಷ್ಟಪ್ಪ? 3 ಅಡಿ 6 ಅಡಿ ಉಳೋದು. ಏನ್ 25 ಅಡಿ ಹೋಗ್ತಾರೆ? ಇದೇನ್ ಮಾತಾಡಕ್ ಹೋಗೋದು ಸ್ವಲ್ಪ ಹೋಗಿ ಮಸೀದಿ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ ಹೇಳ್ತಾರೆ. ನನಗೆ ಹಿಂದೂಗಳು ಒಂದೇ, ಮುಸ್ಲಿಂ ಅಂದ್ರೆ ಒಂದೇ. ನೋಡಪ್ಪ, ಕೇಸ್ ಮಾಡಿ ಹಿಂದೂಗಳು ಕೇಸ್ PFI ಪಾಪ್ಯುಲರ್ ಫ್ರಂಟ್, KFD, ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನದ ಕೇಸ್ ವಾಪಸ್. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇಲ್ಲ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕೆ ಹೇಳೋದು ಒಂದೇ, ಜಾತಿ 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 ಹೊಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೋಗ್ಬೇಕು. ಹಿಂದುಳಿದವರು ಅವಕಾಶನೇ ಇಲ್ಲ. ಹಿಂದುಳಿದವ್ರಿಗೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು. ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವ್ರು ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ಓಟ್ದಿಂದಲೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಾಗಾದ್ರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೇ ಇಲ್ಲ? ಅವ್ರಿಗೆ ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವ್ರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರೋ ಯಾವುದೇ ಚುನಾವಣೆಯಲ್ಲೂ ಕೂಡ ಇವ್ರಿಗೆ ಒಂದು ಓಟಲ್ಲ, ಅರ್ಧ ಓಟು ಹಾಕ್ಬಾರ್ದು. ಇವ್ರಿಗೆ ಅರ್ಧ ಓಟು ಹಾಕ್ಬಾರ್ದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ, ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನ ಇವ್ರದ್ದು ಉಳಿದಿರೋದು 2 ವರ್ಷ, ನಮ್ಮದು ಮುಂದೆ 10 ವರ್ಷ. ನನ್ನ ಕುಮಾರಣ್ಣ ಭೇಟಿ ಮಾಡಿ ಬಂದಿದ್ದೀನಿ, ಡೆಲ್ಲಿಗೆ ಹೋಗಿದ್ದೆ, ಭೇಟಿ ಮಾಡಿ ಬಂದಿದ್ದೀನಿ. ಇನ್ನೇನಿದ್ರು ಅವ ನಮ್ಮದೇ. ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು, ಗಣಪತಿ ಉತ್ಸವ ಇರ್ಬೋದು, ರಾಮನವಮಿ ಇರ್ಬೋದು. ಅಲ್ಲ, ನಾನು ಕೇಳ್ತೀನಿ ನಿಮ್ಮನ್ನ, ಅಲ್ಲಪ್ಪ
ಗಣೇಶನ ಹಬ್ಬ ಇಡ್ಸೋದು ದಿನ ಮಾಡ್ತೀರಾ ಗಣೇಶನ ಹಬ್ಬ? ವರ್ಷಕ್ಕೆ ಒಂದೇ ಸರಿ ಗಣೇಶನ ಹಬ್ಬ. ನೀವು ದಿನ ಬಾಯ್ ಮಾಡ್ಕೊಂತಾರಲ್ಲ, ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಕೇಳೋದಿಲ್ವಲ್ರಿ? ಒಂದು ದಿನ ಮೈಕ್ ಹಾಕ್ಬಾರ್ದಂತೆ ನೀನು, ಒಂದು ದಿನ ಡಿಜೆ ಹಾಕ್ಬಾರ್ದಂತೆ. ಅವ್ರು ದಿನ ಹಾಕೊಂಡು ಯಾವ್ಯಾರ ಮಕ್ಕಳು ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಯಾರಿಗೆ? ಸಿದ್ದರಾಮಯ್ಯ ಬೆಂಬಲ ಕಳಿಸ್ಬೇಕು. ಆ ಪಣವನ್ನ ನಾವು ಹಿಂದೂಗಳು ಮಾಡಿದ್ರೆ ನಮ್ಮ ದೇಶ ನೋಡಿ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು, ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲಿ ಓಡಿಸ್ಬಿಟ್ಟವ್ರೆ? ಇಟಲಿಗೆ ಓಡಿಸ್ಬಿಟ್ಟವ್ರೆ. ಎಲ್ಲಿ ಓಡಿಸವ್ರೆ? ದೇಶದಲ್ಲಿ ಓಡಿಸವ್ರೆ. ಈ ಕರ್ನಾಟಕದಲ್ಲಿ ಬಂದಿದೆ. ಈ ಸಿದ್ದರಾಮಯ್ಯನವರು ಅವ್ರು ಇಟಲಿ ಜೊತೆ ಪಾಸ್ಪೋರ್ಟ್ ಕೊಟ್ಟು ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಏನೋ ಇವತ್ತು ಗಣೇಶನ್ ತಡೆದ್ರು, ಅದಕ್ಕೆಲ್ಲ ನಾವು ಒಟ್ಟಿಗೆ ಸೇರ್ಬಿಟ್ಟಿದ್ರಿ. ಇನ್ನಾದ್ಮೇಲೆ ನಾವು ಮಾತಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.